ಬೇಸಿಗೆ ವೇಳೆ ಬಿಸಿಲು ಹೆಚ್ಚಾಗಿರುತ್ತದೆ. ಶಾಖವು ಕೂಡ ತೀವ್ರವಾಗಿ ಇರುತ್ತದೆ. ಬಿಸಿಲು ಹೆಚ್ಚಾದರೆ ದೇಹದಲ್ಲಿರುವ ನೀರಿನ ಪೋಷಕಾಂಶಗಳೆಲ್ಲವೂ ಶಾಖದಿಂದ ಹೀರಿಕೊಂಡು ಸುಸ್ತು ಉಂಟಾಗುತ್ತದೆ. ಇದರಿಂದ ನೀರಿನ ಅಂಶದ ಕೊರತೆ ಮಾತ್ರವಲ್ಲದೆ ಉಪ್ಪಿನಂಶದ ಕೊರತೆಯೂ ಕೂಡ ಉಂಟಾಗುತ್ತದೆ. ಹಾಗಾಗಿ ನಾವು ಸೇವಿಸುವ ಆಹಾರ ಮತ್ತು ತರಕಾರಿಗಳಲ್ಲಿ ನೀರು ಸಮೃದ್ಧವಾಗಿ ಇರುವಂತೆ ನೋಡಿಕೊಳ್ಳುವುದು ಉತ್ತಮ. ಅಂತಹ ತರಕಾರಿಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಸೋರೆಕಾಯಿ. ಸೋರೆಕಾಯಿಯು ಬೇಸಿಗೆಯ ತರಕಾರಿಯಾಗಿರುತ್ತದೆ. ಇದರಲ್ಲಿ ನೀರಿನ ಅಂಶ ಕೂಡ ಹೆಚ್ಚಾಗಿ ಇರುತ್ತದೆ. ಈ ತರಕಾರಿ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ಕೂಡ ನೀಡುತ್ತದೆ. ಸೋರೆಕಾಯಿಯಲ್ಲಿ 96% ನೀರಿನ ಅಂಶವಿದೆ. ಎರಡನೇದು ಸೌತೆಕಾಯಿ. ಬೇಸಿಗೆಯ ಸುಡು ಬಿಸಿಲಿಗೆ ಮತ್ತೊಂದು ಉತ್ತಮ ಆಹಾರವೆಂದರೆ ಸೌತೆಕಾಯಿ. ಇದರಲ್ಲಿ ನೀರಿನ ಅಂಶವು ಅಧಿಕವಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ಸೌತೆಕಾಯಿಯನ್ನು ಪ್ರತಿದಿನ ತಿನ್ನುವುದರಿಂದ ದೇಹವು ನಿರ್ಜಲೀಕರಣಗೊಳ್ಳುವುದನ್ನು ತಡೆಯುತ್ತದೆ. ಸೌತೆಕಾಯಿಯನ್ನು ಚರ್ಮದೊಂದಿಗೆ ತಿನ್ನುವುದು ಬಹಳ ಮುಖ್ಯ, ಏಕೆಂದರೆ ಅವುಗಳ ಹೊರಚರ್ಮವು ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿರುತ್ತದೆ. ಇದು ದೇಹಕ್ಕೆ ಅದ್ಭುತವಾದ ಆರೋಗ್ಯ ಪ್ರಯೋಜನವನ್ನು ಕೂಡ ನೀಡುತ್ತದೆ. 3. ಟೊಮ್ಯಾಟೊ. ಟೊಮ್ಯಾಟೊದಲ್ಲಿ 93% ನೀರು ಮತ್ತು ದೇಹವನ್ನು ಶುದ್ಧೀಕರಿಸುವ ಉತ್ಕರ್ಷಣ ನಿರೋಧಕ ಲೈಕೋಪಿನ್ ಅನ್ನು ಹೊಂದಿರುತ್ತದೆ. ಆದ್ದರಿಂದ ಅವುಗಳನ್ನು ಬೇಸಿಗೆಯಲ್ಲಿ ಹೆಚ್ಚು ತಿನ್ನಬಹುದು. ಮುಖವು ಕಾಂತಿಯುತ ಮತ್ತು ಶುಷ್ಕವಾಗಿರುತ್ತದೆ. ಅದರಲ್ಲಿಯೂ ಹಸಿ ಟೊಮ್ಯಾಟೊ ತಿಂದರೆ ಆಗಾಗ ಹಸಿವಾಗುವುದಿಲ್ಲ. ಹೀಗಾಗಿ ಇದು ದೇಹಕ್ಕೆ ಸಾಕಷ್ಟು ನೀರನ್ನು ಒದಗಿಸುವ ಮೂಲಕ ನಮ್ಮ ದೇಹವನ್ನು ತಂಪಾಗಿ ಮತ್ತು ತಾಜಾವಾಗಿ ಇಡಲು ಸಹಾಯ ಮಾಡುತ್ತದೆ. ಈ ತರಕಾರಿ ದೇಹದ ಶುಷ್ಕತೆಯನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ದೃಷ್ಟಿಯನ್ನು ಕೂಡ ಚುರುಕುಗೊಳಿಸುತ್ತದೆ. 4. ಕುಂಬಳಕಾಯಿ. ಕುಂಬಳಕಾಯಿ ಪ್ರಭೇದಗಳಲ್ಲಿ ಬಿಳಿ ಕುಂಬಳಕಾಯಿಯಲ್ಲಿ ಹೆಚ್ಚು ನೀರು ಸಮೃದ್ಧವಾಗಿರುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಈ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಕೂಲಿಂಗ್ ಮತ್ತು ಮೂತ್ರವರ್ಧಕ ಗುಣಗಳನ್ನು ಕೂಡ ಹೊಂದಿರುತ್ತದೆ. ಇದು ನಾರಿನಂಶದಿಂದ ಕೂಡಿರುವುದರಿಂದ ಜೀರ್ಣಕ್ರಿಯೆಗೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಿಂದ ಕರುಳಿನ ಹುಳುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹಸಿರು ತರಕಾರಿಗಳು. ಬಸಳೆ, ಪುದೀನ ಇತ್ಯಾದಿಗಳು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಬಲ್ಲ ಕೆಲವೊಂದು ಹಸಿರು ತರಕಾರಿಗಳು. ಇದು ಅಡುಗೆ ಮನೆಯಲ್ಲಿ ವೈವಿಧ್ಯತೆಯನ್ನು ಉಂಟುಮಾಡುವುದು. ಇದನ್ನು ಸೂಪ್, ದಾಲ್, ಪರಾಟ, ಸಲಾಡ್, ಜ್ಯೂಸ್ ಮೂಲಕ ಸೇವಿಸಬಹುದು.